ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಅಡುಗೆ ಮನೆಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಮಸ್ಕ್ ಮಿಲನ್ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಬಿಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲು ನಾವು ತಗೊಂಡಿರುವಂಥ ಮಸ್ಕ್ ಮಿಲನ್ನು ನೀಟಾಗಿ ತೊಳ್ಕೊಬೇಕು. ವಾಶ್ ಮಾಡಿದ್ದಾದಮೇಲೆ ಅದನ್ನು ಈ ರೀತಿಯಾಗಿ ಮಧ್ಯಕ್ಕೆ ಕಟ್ ಮಾಡಿ 2 ಹೋಳಾಗಿ ಮಾಡಿಕೊಳ್ಬೇಕು. ಕಟ್ ಮಾಡಿದ್ದಾದಮೇಲೆ ನಾವು ಅದರಲ್ಲಿರೋವಂಥ ತಿರುಳು ಅಥವಾ ಅದರಲ್ಲಿ ಏನು ಬೀಜಗಳಿದೆ ಅದನ್ನು ನೀಟಾಗಿ ರಿಮೂವ್ ಮಾಡಿಕೊಳ್ಬೇಕು. ಒಂದು ಸ್ಪೂನ್ ಸಹಾಯದಿಂದ ಅದರಲ್ಲಿರೋವಂಥ ಬೀಜನ ನೀಟಾಗಿ ತೆಕ್ಕೊಂಬಿಡೋಣ. ನಾವು ಬೀಜ ಎಲ್ಲ ನೀಟಾಗಿ ತೆಗೆದಿದ್ದಾದಮೇಲೆ ಮತ್ತೆ ಅದೇ ಸ್ಪೂನ್ ಸಹಾಯದಿಂದ ನೋಡಿ ಈ ರೀತಿಯಾಗಿ ಹಣ್ಣನ್ನು ಕೂಡ ತೆಕ್ಕೊಳ್ಬೇಕು. ತುಂಬಾ ಸಾಫ್ಟಾಗಿರುತ್ತಲ್ಲ, ಸೊ ಹಾಗಾಗಿ ನಾವು ಸ್ಪೂನಲ್ಲೇ ನೀಟಾಗಿ ರೀತಿಯಾಗಿ ತೆಕ್ಕೊಂಡು ಬಿಡ್ಬೋದು. ಸಿಪ್ಪೆನ ರಿಮೂವ್ ಮಾಡೋ ಬದಲು ನಾವು ಡೈರೆಕ್ಟಾಗಿ ಹಣ್ಣನ್ನು ನೀಟಾಗಿ ತೆಗೆದುಬಿಟ್ರೆ ಸೊ ನೀಟಾಗಿ ರಿಮೂವ್ ಮಾಡ್ಕೊಳ್ಬೋದು. ಹಣ್ಣನ್ನು ಫುಲ್ ಸಿಪ್ಪೆವರೆಗೂ ಎರ್ದಿ ನೀಟಾಗಿ ಎತ್ಕೊಳ್ಬೋದು. ಸ್ವಲ್ಪನೂ ವೇಸ್ಟ್ ಮಾಡದಿರೋ ಥರ ಈ ರೀತಿಯಾಗಿ ತಕ್ಕೊಳ್ಬೋದು. ನಾವು ತೆಗೆದಿರೋ ಅಂಥ ಹಣ್ಣನ್ನೆಲ್ಲ ನೀಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಮತ್ತು ನಾವು ಈ ರೀತಿ ಸ್ಪೂನಲ್ಲಿ ತೆಗೆಯೋದ್ರಿಂದ ಹಣ್ಣು ಕೂಡ ನಿಮ್ಗೆ ವೇಸ್ಟ್ ಆಗೋಲ್ಲ, ನೀಟಾಗಿ ಗೋರ್ಕೊಂಬಿಡ್ಬೋದು. ಸೊ ಚಾಕುನಲ್ಲಿ ತೆಗ್ದು ಸಿಪ್ಪೆ ತೆಗ್ದು ನಾವು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಸಿಪ್ಪೆನಲ್ಲೇ ಸ್ವಲ್ಪ ಹಣ್ಣು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಹಣ್ಣೆಲ್ಲ ತೆಗ್ದಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಆ ಜಾರಿಗೆ ನಾವು ತೆಗೆದಿಟ್ಟಿರುವಂಥ ಹಣ್ಣನ್ನೆಲ್ಲ ಹಾಕಿ ನೈಸಾಗಿ ರುಬ್ಕೊಳ್ಬೇಕು. ನೀರೇನು ಯೂಸ್ ಮಾಡಬೇಡಿ, ಹಣ್ಣು ಮಾತ್ರ ನೈಸಾಗಿ ರುಬ್ಕೊಳ್ಳಿ. ಅದಕ್ಕೆ ಇವಾಗ ನೋಡಿ ಸಕ್ಕರೆ, ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಸಕ್ಕರೆ ಬೇಕೋ ಅಥವಾ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಹಾಕಿ ರುಬ್ಕೊಬ್ಳಿ. ರುಬ್ಬಿದ್ದಾದಮೇಲೆ ನೋಡಿ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಆ ಬೌಲ್ಗೆ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಹಾಲನ್ನು ಹಾಕಿ ರುಬ್ಬಿಲ್ಲ. ಈ ಹಾಲನ್ನು ಕಾಯಿಸಿ ತಣ್ಣ ಮಾಡಿ ಅದನ್ನು ಫ್ರಿಡ್ಜಲ್ಲಿಟ್ಟು ಅದನ್ನು ಕೋಲ್ಡ್ ಮಾಡಿ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಹಾಲನ್ನು ಯಾವುದೇ ನಾನು ಹಣ್ಣಿಗೆ ಹಾಕಿ ರುಬ್ಬಿಲ್ಲ, ಡೈರೆಕ್ಟಾಗಿ ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲಿಗೂ ಕೂಡ ನೀರನ್ನ ಹಾಕಿಲ್ಲ. ಇವಾಗ ನೋಡಿ ನಾವು ಅದು ಹಣ್ಣದು ಸಿಪ್ಪೆ ಇತ್ತಲ್ಲ ಅದನ್ನೇ ಬೌಲ್ ಥರ ಮಾಡಿಕೊಂಡು ಅದಕ್ಕೆ ಒಂದು 2-3 ಐಸ್ ಕ್ಯೂಬ್ನ ಹಾಕ್ಕೊಂಡು ಅದಕ್ಕೆ ಮಿಲ್ಕ್ ಶೇಕ್ನ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸು ಕಟ್ ಮಾಡಿರೋವಂಥದ್ದು ಸಣ್ಣ ಸಣ್ಣಗೆ ಬಾದಾಮಿ, ಗೋಡಂಬಿ, ಪಿಸ್ತಾ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲ್ಗಡೆಗೆ ನಾನು ಒಂದು ಪುದೀನ ಲೀಫ್ನ ಇಟ್ಟಿದ್ದೀನಿ. ಫ್ಲೇವರ್ಗೆ ಚೆನ್ನಾಗಿರುತ್ತೆ, ಕುಡಿಯೋದಕ್ಕಂತೂ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಸಮ್ಮರ್ಗೆ ಮಸ್ಕ್ ಮಿಲನ್ನು ನಮ್ಮ ದೇಹನ ತಂಪು ಕೂಡ ಮಾಡುತ್ತೆ. ಹಾಗಾಗಿ ಈ ಸಿಂಪಲ್ಲಾಗಿ ಮಾಡಿರೋವಂಥ ಮಸ್ಕ್ ಮಿಲನ್ ಶೇಕು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.